ಮತ್ತೊಂದು ವಿಡಿಯೋಗೆ ಸ್ವಾಗತ ಕಣ್ರಿ. ಈ ವಿಡಿಯೋದಲ್ಲಿ ಯಾವ ದೇವರ ಬಗ್ಗೆ ಅಥವಾ ಯಾವ ದೇವಸ್ಥಾನದ ಬಗ್ಗೆ ಮಾತನಾಡುತ್ತಿದ್ದೇವೆ ಅಂದ್ರೆ ಅದು ಚಿಂಚಲಿಯ ಶ್ರೀ ಮಾಯಕ್ಕ ದೇವಿ. ಉತ್ತರ ಕರ್ನಾಟಕದಲ್ಲಿ ಪ್ರಸಿದ್ಧವಾದ ದೇವಸ್ಥಾನಗಳಲ್ಲಿ ಒಂದಾದ ದೇವಸ್ಥಾನ ಎಂದರೆ ಅದು ಶ್ರೀ ಚಿಂಚಲಿಯ ಮಾಯಕ್ಕ ದೇವಿ ದೇವಸ್ಥಾನ. ಇನ್ನು ಇಲ್ಲಿ ಬರುವಂತಹ ಭಕ್ತರ ಬಗ್ಗೆ ಮಾತನಾಡುವುದಾದರೆ 20ರಷ್ಟು ಕರ್ನಾಟಕದ ಜನ ಈ ಜಾತ್ರೆಗೆ ಬಂದರೆ 80ರಷ್ಟು ಮಹಾರಾಷ್ಟ್ರದ ಜನ ಬರುತ್ತಾರೆ. ಏಕೆಂದರೆ ಮಾಯಕ್ಕ ದೇವಿ ಮೂಲತಃ ಮಹಾರಾಷ್ಟ್ರದವರು. ಇವರಿಗೆ ಪಾರ್ವತಿ ಸ್ವರೂಪಿ ಅಂತಲೂ ಕರೆಯುತ್ತಾರೆ. ಮಾಯಕ್ಕ ದೇವಿ ಚಿಂಚಲಿಯಲ್ಲಿ ನೆಲೆಸಲು ಕಾರಣ ಏನು ಅಂತ ಕೇಳಿದ್ರೆ, ಮಾಯಕ್ಕ ದೇವಿ ಮಹಾರಾಷ್ಟ್ರದಿಂದ ಚಿಂಚಲಿಗೆ ಬರುವಾಗ 2 ಜನ ದೈತ್ಯ ಕೀಲಕೀಟ ಎಂಬ ರಾಕ್ಷಸರು ಮಾಯಕ್ಕ ದೇವಿಯನ್ನ ಹಿಂಬಾಲಿಸುತ್ತಾರೆ. ಇನ್ನು ಮಾಯಕ್ಕ ದೇವಿ ಸಿಟ್ಟಿನಿಂದ ಹಿಂದೆ ತಿರುಗಿ ನೋಡಿದಾಗ ಮಾಯಕ್ಕ ದೇವಿ ಅರ್ಧ ನಾರೀಶ್ವರ ಎಂದು ತಿಳಿದು ರಾಕ್ಷಸರು ಶರಣಾಗುತ್ತಾರೆ. ಆಗ ಮಾಯಕ್ಕ ದೇವಿ 2 ಜನ ದೈತ್ಯ ರಾಕ್ಷಸರನ್ನು ಸಂಹಾರ ಮಾಡುತ್ತಾರೆ. ಇನ್ನು ಮಾಯಕ್ಕ ದೇವಿಗೆ ಬಾಯಾರಿಕೆಯಾಗುತ್ತದೆ. ಆಗ ಅವರು ಅಲ್ಲೇ ಕುರಿ ಕಾಯುವ ಕುರುಬನ ಹತ್ತಿರ 1 ಕಪ್ ಕುರಿ ಹಾಲನ್ನ ಕೇಳುತ್ತಾರೆ. ಆಗ ಕುರಿ ಕಾಯುವ ಕುರುಬ ಕುರಿಯ ಹಾಲನ್ನ ಕೊಡುವುದಿಲ್ಲ. ಮಾಯಕ್ಕ ದೇವಿ ಕೋಪಗೊಂಡು ಕುರಿಗಳೆಲ್ಲ ಕಲ್ಲಾಗಲಿ ಎಂದು ಭಂಡಾರವನ್ನ ಹಾರಿಸುತ್ತಾಳೆ. ಕುರಿಗಳು ಕಲ್ಲಾಗುತ್ತವೆ. ಇನ್ನು ಪಕ್ಕದ ಹತ್ತಿರ ಒಂದು ಹಳ್ಳ ಹರಿಯುತ್ತಿರುತ್ತದೆ. ಅದರ ಹತ್ತಿರ ಹೋಗಿ ಮಾಯಕ್ಕ ದೇವಿ ಹಳ್ಳದ ನೀರೆಲ್ಲ ಹಾಲಾಗಿ ಹರಿಯಲಿ ಎಂದು ಭಂಡಾರವನ್ನ ಹಾರಿಸುತ್ತಾರೆ. ಹಳ್ಳದ ನೀರೆಲ್ಲ ಹಾಲಾಗಿ ಹರಿಯುತ್ತದೆ. ಆ ಹಾಲನ್ನು ಮಾಯಕ್ಕ ದೇವಿ ಕುಡಿಯುತ್ತಾರೆ. ಅಂದಿನಿಂದ ಇಂದಿನವರೆಗೂ ಈ ಹಳ್ಳಕ್ಕೆ ಹಾಳಲ್ಲ ಎಂಬ ಹೆಸರಿದೆ. ಇನ್ನು ಮಹಾರಾಷ್ಟ್ರದ ಲಕ್ಷಾಂತರ ಭಕ್ತರು ಈ ಜಾತ್ರೆಗೆ ಬಂದು ತಾಯಿಗೆ ಎಣ್ಣೆಯ ದೀಪ ಹಚ್ಚಿ ಹೋಳಿಗೆಯನ್ನ ಮಾಡಿ ತಾಯಿಗೆ ನೈವೇದ್ಯ ಇಟ್ಟು ತಾಯಿಯ ಆಶೀರ್ವಾದ ಪಡೆದು 15 ದಿನ ವಸ್ತಿಯನ್ನ ಮಾಡಿ ಜಾತ್ರೆಯನ್ನ ಕಣ್ತುಂಬಿಕೊಂಡು ಹೋಗುತ್ತಾರೆ. ಇನ್ನು ನೀವು ಕೂಡ ಚಿಂಚಲಿಯ ಶ್ರೀ ಮಾಯಕ್ಕ ದೇವಿ ಜಾತ್ರೆಗೆ ಬಂದು ತಾಯಿಯ ದರ್ಶನವನ್ನು ಪಡೆದುಕೊಂಡು ಹೋಗಿದ್ದರೆ ಈಗಲೇ ಕಮೆಂಟ್ ಮಾಡಿ ತಿಳಿಸಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಧನ್ಯವಾದಗಳು.